ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಅಳವಡಿಕೆ ವೇಳೆ ಬಲಿದಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜನಾರ್ದನ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಕೇಸ್ನ ಅಡಿ ಎಫ್ಐಆರ್ ದಾಖಲಾಗಿದೆ. ಮಾಜಿ ಸಚಿವ ಜನಾರ್ದನ ರೆಡ್ಡಿ ಕೊಟ್ಟಿದ್ದ ದೂರಿನ ಹಿನ್ನೆಲೆ ಎಫ್ಐಆರ್ ದಾಖಲಾಗಿದೆ. ಬ್ರೂಸ್ಪೇಟೆ ಪೊಲೀಸರಿಗೆ ಜನಾರ್ದನ ರೆಡ್ಡಿ ದೂರನ್ನ ಕೊಟ್ಟಿದ್ರು. ಇನ್ನು ದಾಖಲಾಗಿರುವಂತಹ ಎಫ್ಐಆರ್ನಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿ A5 ಆರೋಪಿಯಾಗಿದ್ದಾರೆ. A1 ಚಾನಲ್ ಶೇಖರ್, A2 ಲೋಕೇಶ್, A3 ಸತೀಶ್ ರೆಡ್ಡಿ, ಜೊತೆಗೆ 23 ಜನರ ವಿರುದ್ಧ ಬ್ರೂಸ್ಪೇಟೆ ಪೊಲೀಸರಿಂದ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಅಳವಡಿಕೆ ಸಂಬಂಧ ನಡೆದಿದ್ದಂತಹ ಗಲಾಟೆಗೆ ಸಂಬಂಧಪಟ್ಟಂತೆ ಫೈರಿಂಗ್ಗೆ ಸಂಬಂಧಪಟ್ಟಂತೆ ಶಾಸಕ ನಾರಾ ಭರತ್ ರೆಡ್ಡಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಜನಾರ್ದನ ರೆಡ್ಡಿ ನೀಡಿದಂತಹ ದೂರಿನ ಹಿನ್ನೆಲೆಯಲ್ಲಿ ಶಾಸಕ ನಾರಾ ಭರತ್ ರೆಡ್ಡಿಯನ್ನ A5 ಆರೋಪಿಯನ್ನಾಗಿ ಮಾಡಿ ಎಫ್ಐಆರ್ ಅನ್ನ ದಾಖಲಿಸಲಾಗಿದೆ. ನಾರಾ ಭರತ್ ರೆಡ್ಡಿ ಸೇರಿದಂತೆ 23 ಜನರ ವಿರುದ್ಧ ಬ್ರೂಸ್ಪೇಟೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಬೆಳಗಾವಿಯಲ್ಲಿ ವಾಲ್ಮೀಕಿ ಬ್ಯಾನರ್ ಅಳವಡಿಕೆ ಮಾಡುವಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಬೆಂಬಲಿಗರು ಹಾಗೂ ನಾರಾ ಭರತ್ ರೆಡ್ಡಿ ಸೇರಿದಂತೆ ಹಲವರ ನಡುವೆ ಘರ್ಷಣೆ ನಡೆದಿತ್ತು. ಈ ಸಂದರ್ಭದಲ್ಲಿ ಫೈರಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ಎಫ್ಐಆರ್ ಅನ್ನ ದಾಖಲು ಮಾಡುವಂತೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು. ಈಗ ಜನಾರ್ದನ ರೆಡ್ಡಿ ದೂರಿನ ಹಿನ್ನೆಲೆ ಎಫ್ಐಆರ್ ದಾಖಲಿಸಲಾಗಿದೆ. ಬ್ರೂಸ್ಪೇಟೆ ಪೊಲೀಸರು ಎಫ್ಐಆರ್ ಅನ್ನ ದಾಖಲಿಸಿ ಒಟ್ಟು 23 ಜನರ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿದ್ದಾರೆ. ಇನ್ನು ಅದರಲ್ಲಿ ನಾರಾ ಭರತ್ ರೆಡ್ಡಿ, ಶಾಸಕರಾಗಿರುವಂತಹ ನಾರಾ ಭರತ್ ರೆಡ್ಡಿ A5 ಆರೋಪಿಯಾಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್, ಇದೀಗ ಜನಾರ್ದನ ರೆಡ್ಡಿ ಕೊಟ್ಟಿರುವ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. A5 ಆರೋಪಿಯಾಗಿ ನಾರಾ ಭರತ್ ರೆಡ್ಡಿಯನ್ನ ಮಾಡಲಾಗಿದೆ. ಯಾರೆಲ್ಲರ ವಿರುದ್ಧ ಪ್ರಕರಣದಲ್ಲಿ ಎಫ್ಐಆರ್ ದಾಖಲಾಗಿದೆ? ಪ್ರದೀಕ್ಷಾ, ಮುಖ್ಯವಾಗಿ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಉಭಯ ನಾಯಕರಿಂದಲೂ ಕೂಡ ಕೌಂಟರ್ ಕೇಸ್ಗಳಾಗಿರುವಂತದ್ದು. ಒಂದ್ ಕಡೆ ನಾರಾ ಭರತ್ ರೆಡ್ಡಿ ಅವರ ಕಡೆಯಿಂದ 4 FIR ಗಳಾದ್ರೆ ಪೊಲೀಸರ ಕಡೆಯಿಂದ ಸುಮೋಟೋ ಕೇಸ್ ದಾಖಲಾಗಿರುವಂತದ್ದು. ಇತ್ತ ಜನಾರ್ದನ್ ರೆಡ್ಡಿ ಅವರು ಖುದ್ದಾಗಿ ಅವರು ಕಡೆಯಿಂದ ಒಂದು ದೂರನ್ನ ನೀಡಿದ್ರೆ, ಅವರ ಆಪ್ತ ಏನಿದ್ದಾರೆ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಅವರ ಕಡೆಯಿಂದನೂ ಒಂದು ದೂರನ್ನ ದಾಖಲು ಮಾಡಿರುವಂತದ್ದು. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ದೂರಿನಲ್ಲಿ ಉಲ್ಲೇಖವಾದಂತ ಅಂಶಗಳ ಬಗ್ಗೆ ಖುದ್ದಾಗಿ ಜನಾರ್ದನ್ ರೆಡ್ಡಿನೇ ಮಾಹಿತಿಯನ್ನ ನೀಡುವಂತ ಒಂದು ಕೆಲಸವನ್ನ ಮಾಡಿದ್ರು. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಅಂದ್ರೆ ನಮ್ಮ ಮನೆ ಮೇಲೆ ಅತಿಕ್ರಮವಾಗಿ ಬಂದು ಅಕ್ರಮ ಪ್ರವೇಶ ಮಾಡಿ ಕೊಲೆಗೆ ಯತ್ನ ನಡೆಸಿದ್ರು ಅನ್ನುವಂತ ನಿಟ್ಟಲ್ಲಿ ಈಗಾಗಲೇ ಜನಾರ್ದನ್ ರೆಡ್ಡಿ ಅವರು ದೂರನ್ನ ದಾಖಲು ಮಾಡಿದ್ರೆ, ಮುಖ್ಯವಾಗಿ ಸತೀಶ್ ನಾಗರಾಜ್ ಅವರು ಏನಿದ್ದಾರೆ ಅವರ ಆಪ್ತ, ಜನಾರ್ದನ್ ರೆಡ್ಡಿ ಅವರ ಆಪ್ತ, ಅವರು ಕೂಡ ಈಗ ದೂರನ್ನು ಕೂಡ ದಾಖಲು ಮಾಡಿರುವಂತದ್ದು. ಅಂದ್ರೆ ಜಾತಿನಿಂದನೇ ಕೊಲೆಗೆ ಯತ್ನ ಮತ್ತೆ ಅಕ್ರಮ ಪ್ರವೇಶ ಮತ್ತೆ ಅವಾಚ್ಯ ಶಬ್ದಗಳ ನಿಂದನೆಯಿಂದ ಒಂದು ಕೇಸನ್ನ ದಾಖಲು ಮಾಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಪ್ರಕರಣದಲ್ಲಿ ಸುಮಾರು ಅಂದ್ರೆ 40ಕ್ಕೂ ಹೆಚ್ಚು ಆರೋಪಿಗಳನ್ನ ಈ ಒಂದು ಪ್ರಕರಣದಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಗುರುತು ಮಾಡಿರುವಂತದ್ದು. ಮುಖ್ಯವಾಗಿ A1 ಆಗಿ ನಾರಾ ಭರತ್ ರೆಡ್ಡಿ ಅವರ ಆಪ್ತ ಆಗಿರ್ತಕ್ಕಂಥ ಸತೀಶ್ ರೆಡ್ಡಿ, ಜೊತೆಗೆ A2 ಆಗಿ ಚಂದ್ರಶೇಖರ್ ಅಂದ್ರೆ ಭರತ್ ರೆಡ್ಡಿ ಅವರ ಆಪ್ತ ಚಂದ್ರಶೇಖರ್ ಅವ್ರನ್ನು ಕೂಡ ಈಗ ಮಾಡಿರುವಂತದ್ದು. A3 ಆಗಿ ಬಳ್ಳಾರಿ ನಗರ ಶಾಸಕ ನಾರಾ ಭರತ್ ರೆಡ್ಡಿ ಅವ್ರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಹೆಸರನ್ನ ಉಲ್ಲೇಖ ಮಾಡಿರುವಂತದ್ದು. A4 ಆಗಿ ಅಂದ್ರೆ ನಾರಾ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ, ಜೊತೆಗೆ ಅವರ ತಂದೆ ನಾರಾ ಸೂರ್ಯನಾರಾಯಣ ರೆಡ್ಡಿ ಅವ್ರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಹೆಸರನ್ನ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಆ ಒಂದು ಘಟನಾ ಸ್ಥಳದಲ್ಲಿ ಇದ್ದಂತ ಒಂದಷ್ಟು ಅವ್ರ ಜನ ಭರತ್ ರೆಡ್ಡಿ ಅವರ ಆಪ್ತರು, ಜೊತೆಗೆ ಆ ಒಂದು ಘಟನೆಗೆ ಕಾರಣದಂತ ಒಂದಷ್ಟು ಕಾರ್ಯಕರ್ತರಿದ್ದು ಅವ್ರನ್ನು ಕೂಡ ಈ ಒಂದು ಕೇಸ್ನಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಮಾಡಿರುವಂತದ್ದು. ಜೊತೆಗೆ ಅಕ್ರಮ ಪ್ರವೇಶ, ಜಾತಿನಿಂದನೆ, ಕೊಲೆ ಯತ್ನ ಹಾಗೆ ಗಲಾಟೆ ಕುರಿತು ಈಗ ಬಿಜೆಪಿ ಕಾರ್ಯಕರ್ತ ನಾಗರಾಜ್ ಅವರು ಕೂಡ ದೂರನ್ನ ದಾಖಲು ಮಾಡಿರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಬಳ್ಳಾರಿಗೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ಭೇಟಿ ನೀಡ್ತಾರೆ. ಜೊತೆಗೆ ಗಾಯಗೊಂಡಂತ ಬಿಜೆಪಿ ಕಾರ್ಯಕರ್ತರ
ಆರೋಗ್ಯ ವಿಚಾರಣೆ ಮಾಡ್ತಾರೆ. ತದನಂತರದಲ್ಲಿ ಖುದ್ದಾಗಿ ASP ರವಿಕುಮಾರ್ ಅವರು ಕೂಡ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಭೇಟಿ ನೀಡಿ ಅಲ್ಲಿ ದೂರನ್ನ ಸ್ವೀಕಾರ ಮಾಡುವಂತ ಒಂದು ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಈಗಾಗಲೇ ಬಳ್ಳಾರಿಯ ಬ್ರೂಸ್ಪೇಟೆಯಲ್ಲಿ ಈ ಒಂದು ಕೇಸ್ ದಾಖಲಾಗಿರುವಂತದ್ದು, ಅಂದ್ರೆ 2 ಕೇಸ್ಗಳು ಕೂಡ ಈಗ ದಾಖಲಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಉಭಯ ನಾಯಕರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿರುವ ಪರಿಣಾಮವಾಗಿ ಈಗ ತನಿಖೆ ಏನು ಬಳ್ಳಾರಿಯ ಬ್ರೂಸ್ಪೇಟೆ ಠಾಣಾಧಿಕಾರಿಗಳಿಂದ ಈಗ ಇವತ್ತಿನಿಂದ ತನಿಖೆ ಆರಂಭ ಆಗುತ್ತೆ. ಜೊತೆಗೆ ಜನಾರ್ದನ್ ರೆಡ್ಡಿ ನೀಡಿದಂತ ಹೇಳಿಕೆಗಳು ಮತ್ತೆ ಈಗಾಗಲೇ ಭರತ್ ರೆಡ್ಡಿ ಅವರು ನೀಡಿದಂತ ಹೇಳಿಕೆಗಳು ಡಿಜಿಟಲ್ ಎವಿಡೆನ್ಸ್ ಗಳ ಆಧಾರಿತವಾಗಿ ಈ ಒಂದು ಪ್ರಕರಣದ ತನಿಖೆಯನ್ನ ಇವತ್ತು ಆರಂಭಿಸುವಂತ ಒಂದು ಸಾಧ್ಯತೆ ಇರುವಂತದ್ದು. ಪ್ರತೀಕ್ಷಾ. ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗಾಗಿ.